ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಪ್ಯೂರ್ ವೆಜ್ ರೆಸಿಪಿ. ನಾನು ಇದಕ್ಕೆ ಏನೂ ಯೂಸ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ನಾವು ಹಲಸಿನಕಾಯಿನ ಕ್ಲೀನ್ ಮಾಡಿಕೊಂಡು ಒಂದು ಸೈಜಿಗೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೀರಿಗೆ. ಇದನ್ನು ನಾವು ಹಲಸಿನಕಾಯಿನ ಚೆನ್ನಾಗಿ ಬೇಯಿಸ್ಕೊಬೇಕು. ಇಲ್ಲಾಂದರೆ ಚೆನ್ನಾಗಿ ಬೇಯಿಸಲಿಲ್ಲ, ನಾವು ಅರ್ಧ ಬೇಯಿಸಿದ್ರೆ ಹೊಟ್ಟೆ ನೋವು ಬರುತ್ತೆ ನಿಜವಾಗ್ಲೂ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಅಂತೂ ಖಂಡಿತ ಆಗುತ್ತೆ ಚೆನ್ನಾಗಿ ಬೇಯಿಸ್ದಲೇ ಕಬಾಬ್ ಮಾಡಿದ್ರೆ. ಹಲಸಿನಕಾಯಿ ನಾವು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಅದು ಬೇಯಲ್ಲ, ನಾವು ನೀರಲ್ಲೇ ಪೂರ್ತಿ ಬೇಯಿಸ್ಕೊಬೇಕು. ನಾನು ನೀರಿಗೆ ಇಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ಒಂದು ವಿಷಲ್ನ ಕುಕ್ಕರಲ್ಲೇ ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ನಡೆಯುತ್ತೆ, ಪರವಾಗಿಲ್ಲ. ಈಗ ನಾನಿಲ್ಲಿ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾದ ಪುಡಿ, 2.5 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೈದಾ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ನೀರು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಬೇಕು. ಇದು ಜಾಸ್ತಿ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿರಬೇಕು. ಇದು ಇನ್ನೂ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡು ಕಲಿಸ್ಕೊಂಡು ನಾವು ಡೈರೆಕ್ಟು ಹಲಸಿನಕಾಯಿನ ಬೇಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಫ್ರೈ ಮಾಡ್ಕೊಬೋದು. ಏನಿದಲ್ಲಿ ಮ್ಯಾರಿನೇಟ್ ಮಾಡೋ ಥರ ಏನಿಲ್ಲ, ಇಡೋ ಹಾಗಿಲ್ಲ. ಡೈರೆಕ್ಟಾಗಿ ನಾವು ಆಯಿಲಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾವು ಮರಿದಲ್ಲೇ ಹಲಸಿನಕಾಯಿ ಬೇಯಬೇಕಾದ್ರೇ ಹುಣಸೆಹಣ್ಣು ಹಾಕ್ಕೊಳ್ಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ. ನೀವು ಹುಣಸೆಹಣ್ಣು ಹಾಕ್ಕೊಳ್ಲಿಲ್ಲ ಅಂದರೆ ಏನೂ ರುಚಿ ಏನೂ ಬಂದಿರಲ್ಲ. ಏನಕ್ಕೆ ಅಂದರೆ ಹಲಸಿನಕಾಯಿ ಮೊದಲೇ ಸ್ವಲ್ಪ ಟೇಸ್ಟ್ ಏನು ಅದರಲ್ಲಿ ಸಿಗಲ್ಲ, ಸಪ್ಪೆ ಸಪ್ಪೆ ಥರ ಏನೇ ಉಪ್ಪು ಖಾರ ಹಾಕಿದ್ರೂ. ಅದರಲ್ಲಿ ಬೇಯಿಸಿದ್ರೆ ಮಾತ್ರ ನಮಗೆ ಅದು ರುಚಿ ಉಪ್ಪು ಖಾರ ಇಳಿಯೋದು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಚೆನ್ನಾಗಿರಲ್ಲ. ಮರೀದಲ್ಲೇ ಅದ್ರ ಮೇಲೆ ನೀವು ನಿಂಬೆಹಣ್ಣು ಕಬಾಬ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋಕ್ಕಿಂತ ಬೇಯಿಸ್ಬೇಕಾದ್ರೇ ನೀವು ಹುಣಸೆಹಣ್ಣು ಹಾಕ್ಕೊಬೇಕು. ನೋಡಬಹುದು ಇಲ್ಲಿ ನೀರು ಬೇಯೋಕ್ಕೆ ಒಂದು 30 ಮಿನಿಟ್ಸ್ ತೊಗೊಂಡಿದೆ. ನೀರೆಲ್ಲ ಪೂರ್ತಿ ಕಮ್ಮಿ ಆಗಿದೆ. ಅದಕ್ಕಿಂತ ಮುಂಚೆ ನೀವು ಅದ್ರ ಬದಲು ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸಿದ್ರೆ ನನಗೇನೋ ಬೆಸ್ಟು ಅನಿಸುತ್ತೆ. ಒಂದೇ ವಿಷಲ್ ಕೂಗಿಸ್ಬೇಕು, 2 ವಿಷಲ್ ಆದರೆ ಎಲ್ಲ ಪೂರ್ತಿ ಅಂದರೆ ಮೆತ್ತಗಾಗೋಗುತ್ತೆ, ಅಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ನೋಡ್ಬೋದು ನಾನು ಕಷ್ಟಪಟ್ಟು ಅದನ್ನು ಸ್ಪೂನಲ್ಲಿ ಈ ಥರ ಮಾಡಿದಾಗ ಅದು ಓಪನ್ ಆಯಿತು, ಇಲ್ಲಾಂದರೆ ಅದು ಓಪನ್ ಆಗ್ತಿರಲಿಲ್ಲ. ಈಸಿಯಾಗಿ ಬಂದುಬಿಡಬೇಕು. ಇದು ಸರಿಯಾಗಿ ಬೆಂದಿಲ್ಲ, ಇನ್ನೂ ಬೇಯಬೇಕು. ಆ ಥರ ಪೂರ್ತಿ ಬೆಂದ ಮೇಲೆ ನೀವು ಈಗ ಇದನ್ನು ಈ ಕಬಾಬು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹಸಿಟ್ಟಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದ್ರೆ ರುಚಿಯಾಗಿರೋವಂಥ ಕಬಾಬ್ ನಿಮಗೆ ರೆಡಿ ಆಗುತ್ತೆ. ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ, ಆ ಥರ ಟೇಸ್ಟ್ ಇರುತ್ತೆ. ನೀವು ಬೇಯಬೇಕಾದ್ರೇ ಉಪ್ಪು ಮತ್ತು ಹುಳಿ ಮತ್ತು ಅರಿಶಿಣನ ಮರಿದಲ್ಲೇ ನೀವು ಹಾಕ್ಕೊಬೇಕು. ಬೇಯಿಸ್ಕೊಳ್ಳಿ, ಆವಾಗ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡು ಅಂತ ಕೇಳ್ತಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಬಂದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆಲಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದನ್ನು ಕಬಾಬ್ನ ಹಾಕ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಬೇಕು. 5 ನಿಮಿಷಕ್ಕೆ ತೆಗಿಯೋಕೆ ಹೋಗಬೇಡಿ, ಅದು ಬೆಂದಿರಲ್ಲ. ಒಂದು 10 ಟು 15 ಮಿನಿಟ್ಸ್ ಚೆನ್ನಾಗಿ ಅದು ಅದರಲ್ಲೇ ಆಯಿಲಲ್ಲಿ ಫ್ರೈ ಆಗಬೇಕು. 10 ಟು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡು ತಗೊಂಡಾಗ ಅದು ಬೆಂದಿರುತ್ತೆ ಚೆನ್ನಾಗಿ. ಈಗ 15 ಮಿನಿಟ್ಸ್ ಆಗಿದೆ. ಈಗ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ನಾವು ಕೆಳಗಡೆ ಹಲಸಿನಕಾಯಿ ಕಬಾಬ್ನ ತಗೊಳ್ಳೋಣ ಆಯಿಲಿಂದ. ಆವಾಗ ಆಯಿಲೆಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ, ಇಲ್ಲಾಂದರೆ ತುಂಬ ಆಯಿಲ್ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಉಳಿದಿದ್ದೆಲ್ಲ ಕೂಡ ಇವಾಗ ಹಾಕ್ಕೊಂಡು ಮತ್ತೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಆವಾಗ ನಮಗೆ ಹಲಸಿನಕಾಯಿ ಕಬಾಬ್ ರೆಡಿ ಆಯಿತು.
ಟ್ರಸ್ಟ್ ಮಿ ಗಾಯ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಹಲಸಿನಕಾಯಿ ಕಬಾಬು. ನಾನ್ ವೆಜ್ ತಿಂದಿಲ್ದಿರೋರ್ಗಂತೂ ನಿಜವಾಗ್ಲೂ ಅದೇ ಥರ ಟೇಸ್ಟ್ ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಮಿಸ್ ಮಾಡಬಾರ್ದು. ಅದು ಮೇನ್ ಇಂಗ್ರೀಡಿಯೆಂಟ್ ಅದೇ ಇರೋದು ಇದಕ್ಕೆ. ತುಂಬ ಅದು ಶುಂಠಿ ಬೆಳ್ಳುಳ್ಳಿದೇ ಫೀಲ್ ಕೊಡ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಥರನೇ ಫೀಲ್ ಆಗುತ್ತೆ. ಇವಾಗ ಬನ್ನಿ ನಾನು ಹಲಸಿನಕಾಯಿನ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಕ್ರಿಸ್ಪಿಯಾಗಿ ಅಂತ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಹಲಸಿನಕಾಯಿ ಬೆಂದಿರೋದು ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ. ಇವತ್ತಿನ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.